ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ರಸ್ತೆ ಇದೆಯಲ್ಲ, ಇದು ಸರ್ಕಾರಿ ರಸ್ತೆ. ಬಟ್ ವಿಲೇಜಿಂದ ಕರೆಕ್ಟಾಗಿ 2 ಕಿಲೋಮೀಟ್ರ್ ಆಗುತ್ತೆ. ಬಟ್ 1.5 ಕಿಲೋಮೀಟ್ರು ಇದೇ ರೀತಿ ರಸ್ತೆ. ಇದು ನೋಡಲಿಕ್ಕೆ ತುಂಬ ಕಿರಿದಾಗಿ ಕಾಣ್ತಾ ಇದೆ. ಬಟ್ ಇದು ಮ್ಯಾಪಲ್ಲಿ ಒಂದು ಚೈನ್ ರಸ್ತೆ ಇದೆ. ಈ ತೋಟ ದಾಟಿದ್ರೆ ಕೂಡ ಒಂದು ದೊಡ್ಡದಾದಂಥ ಒಂದು ರಸ್ತೆ ಇದೆ. ಬಟ್ ಇದು ಸರ್ಕಾರಿ ರಸ್ತೆ. ಬಟ್ ಬೇಲೆಲ್ಲ ಬೆಳ್ಕೊಳ್ಳೋದ್ರಿಂದ ಇದು ತುಂಬ ಚಿಕ್ಕದಾಗಿ ಕಾಣ್ತಾ ಇದೆ. ಇದು ವಾಸಕ್ಕೆ ಮಾಡಿಕೊಂಡಿರುವಂತಹ ಮನೆ. ಇದು ಒಂದು RCC ಮನೆ ಇದು. ಬಟ್ ಮೇಲ್ಗಡೆ ಕ್ಯಾಪ್ ಇದೆಯಲ್ಲ, ಅದು ಸೀಟಲ್ಲಿ ಹಾಕಿರೋದು. ಅದು ಈ ಪ್ರಾಪರ್ಟಿ ಬಂದು ಈಸ್ಟ್ಗೆ ಇರೋವಂಥದ್ದು. ಇದು ಆಲ್ಮೋಸ್ಟ್ ಆಲ್ ಇದು 7 ಎಕರೆ 10 ಗುಂಟೆನೂ ಕೂಡ ಕೋಕೋನಟ್ ಫಾರ್ಮ್ ಲ್ಯಾಂಡ್ ಇದು. ಅಲ್ಲಿ ಒಂದು ವೆಹಿಕಲ್ ಹೋಗ್ತಾ ಇದೆಯಲ್ಲ, ಈ ಮನೆ ಭಾಗದಿಂದ ಆ ರಸ್ತೆಗೆ ಸೇರಿದಂಗೆ ಒಂದು ಪಾರ್ಟು ಈ ಸೀಬೆ ಹಾಕಿದ್ದಾರೆ, ಮತ್ತು ಮಾವಿದೆ. ಇದು ಒಂದು ಭಾಗ ಮಾತ್ರ ಈ ಥರ ಫ್ರೂಟ್ಸ್ ಹಾಕಿದ್ದಾರೆ. ಸೊ ಎಂಟೈರ್ 7 ಎಕರೆ 10 ಗುಂಟೆನೂ ಕೂಡ ತೆಂಗಿದೆ ಫುಲ್ಲು. ಅದರಲ್ಲೇನು 1 ಗುಂಟೆ ಕಡಿಮೆ ಇದೆ. ಬಟ್ 2 RTC, ಓನರ್ ಒಬ್ಬರೇ. ಇಲ್ಲಿ ಸ್ವಲ್ಪ ಸಪೋಟನೂ ಕೂಡ ಇದೆ. ಬಟ್ ನಾವೇನು ಕೌಂಟ್ ಮಾಡೋಕ್ಕೆ ಹೋಗಿಲ್ಲ. ಬಟ್ ಈ ಒಂದು ಭಾಗದಲ್ಲಿ ಮಾವು, ಸಪೋಟ, ಸೀಬೆ ಎಲ್ಲ ಇದೆ. ಒಂದು ಹಲಸು ಕೂಡ ಇದೆ. ಇಲ್ಲಿ 2 ಬೋರ್ವೆಲ್ ಇದೆ, 2 ಕೂಡ ರನ್ನಿಂಗಲ್ಲಿದೆ. ಇದು ನೀರು ಫಿಲ್ ಮಾಡ್ಕೊಳ್ಳಿಕ್ಕೆ ಅವರು ಮಾಡಿರುವಂಥ ತೊಟ್ಟಿ ಇದು. ಬಟ್ ಇವಾಗೇನು ಇದಕ್ಕೇನೋ ನೀರು ಫಿಲ್ ಮಾಡ್ತಾ ಇಲ್ಲ ಅನಿಸುತ್ತೆ, ಯಾಕೆಂದರೆ ಇದು ಹಂಗೆ ಡ್ರೈ ಆಗಿದೆ. ಇದು 1999 ಅಂತ ಏನು ಕಾಣ್ತಿದೆಯಲ್ಲ, ಇದು ಫುಲ್ಲು ತೊಟ್ಟಿ ಇದು. ಸೊ ಇವಾಗ ನೀವು ಬೇಕಾದ್ರೆ ಕಂಟಿನ್ಯೂ ಮಾಡ್ಕೊಬೋದು. ಇದು ಒಂದು ಸಾಯಿಬಾಬಾ ಅವ್ರದ್ದು ಸಣ್ಣದೊಂದು ಸ್ಟ್ಯಾಚು ಇದೆ ಇಲ್ಲಿ ಒಳಗಡೆ. ಸೊ ಇವರು ಇಟ್ಟು ಪೂಜೆ ಮಾಡಲಿಕ್ಕೆ ಅಂತ ಇವರೇ ಹೂವನ್ನ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ಈ ಒಂದು ಟೋಟಲ್ ಎಕ್ಸ್ಟೆಂಟಲ್ಲಿ ಕಂಪ್ಲೀಟ್ ಏನು ಈ ಕೋಕೋನಟ್ ಫಾರ್ಮ್ ಇದೆಯಲ್ಲ, ಇದರಲ್ಲಿ ಸುಮಾರು ಒಂದು 300ಕ್ಕೂ ಹೆಚ್ಚು ತೆಂಗಿನ ಮರಗಳಿವೆ. 300+ ಕೋಕೋನಟ್ ಟ್ರೀಸ್ ಇದೆ. ಬಟ್ ಎಲ್ಲ ಆಲ್ಮೋಸ್ಟ್ ಸ್ವಲ್ಪ ಫಲ ಕೊಡುವಂಥದ್ದೇ. ಬಟ್ ಇವರು ಆಯಾ ಕಾಲಕ್ಕೆ ಎಳ್ನೀರು ಕೊಟ್ಬಿಡ್ತಾಯಿದ್ದಾರೆ. ಸೊ ತೆಂಗಿನಕಾಯಿ ಬಿಡಲಿಕ್ಕೆ ಬಿಡ್ತಿಲ್ಲ. ಸೊ ಎಳ್ನೀರು ಕೊಟ್ಬಿಡ್ತಾ ಇದ್ದಾರಂತೆ. ಫಾರ್ ಎಕ್ಸಾಂಪಲ್ ನೋಡಿ, ಈ ಫಲ ಎಷ್ಟು ಚೆನ್ನಾಗಿದೆ ಅಂದರೆ, ಸೊ ಹೀಗೆ ಫಲ ಚೆನ್ನಾಗಿದೆ. ಬಟ್ ಸ್ವಲ್ಪ ಮೇಂಟೈನ್ ಇವರು ಸ್ವಲ್ಪ ಮಾಡಿದ್ದಾರೆ. ಬಟ್ ತೊಗೊಂಡವರು ಇದನ್ನು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಬೇಕು. ಇದನ್ನು ಮಣ್ಣು ಚೆನ್ನಾಗಿದೆ ನೋಡಿ, ರೆಡ್ ಸಾಯಿಲ್ ಇದು. ಕಂಪ್ಲೀಟ್ ಫೆನ್ಸ್ ಮಾಡಿದ್ದಾರೆ. ಒಬ್ಬರೇ ಓನರ್ ಇದು. ಈ RTC ಬಂದು 2 ಬರುತ್ತೆ.
ಒಂದು 4 ಎಕರೆ 10 ಕುಂಟೆ ಒಂದು ಆರ್ ಟಿ ಸಿ, 2 ಎಕರೆ 39 ಕುಂಟೆ ಮತ್ತೊಂದು ಆರ್ ಟಿ ಸಿ. ಸೊ ಟೋಟಲಿ 7 ಎಕರೆ 9 ಕುಂಟೆ ಇದೆ. ಸೊ ನಾನು ಅರೌಂಡು 7 ಎಕರೆ 10 ಕುಂಟೆ ಅಂತ ಹೇಳಿದ್ದೀನಿ ಅಷ್ಟೇ. ನಾವು ಈ ಲ್ಯಾಂಡ್ ಎಂಟ್ರೆನ್ಸ್ಗೆ ಬಂದಾಗ ಅರ್ಧ ಭಾಗ ಈ ರೀತಿ ಇದೆ. ಅಂದರೆ ಇಲ್ಲಿ ಫ್ರೂಟ್ಸ್ ಎಲ್ಲ ಇದೆಯಲ್ಲ, ಈ ಪಾರ್ಟ್ ಗಿಡಗಳೆಲ್ಲ ಬೆಳ್ಕೊಂಡಿದೆ, ಅದು ಅವ್ರು ಕ್ಲೀನ್ ಮಾಡಿಲ್ಲ. ಇನ್ನು ರಿಮೈನಿಂಗ್ ಈ ಭಾಗ ಇದೆಯಲ್ಲ, ಇದೆಲ್ಲ ಕ್ಲೀನ್ ಮಾಡಿದ್ದಾರೆ ಅವರೇ. 2 ಬೋರ್ವೆಲ್ ಇದೆ, 2 ಕೂಡ ರನ್ನಿಂಗಲ್ಲಿದೆ. ಸೊ ಟೋಟಲಿ ಇದನ್ನು ಪರ್ಚೇಸ್ ಮಾಡಿದವ್ರಿಗೆ ಯಾವುದೇ ರೀತಿ ಲಾಸ್ ಅಂತೂ ಆಗಲ್ಲ, ಯಾಕೆಂತಂದರೆ ಆಲ್ರೆಡಿ ರೆವೆನ್ಯೂ ಬರ್ತಾಯಿದೆ ಇಲ್ಲಿ. ಈ ಪ್ರಾಪರ್ಟಿ ಮೈಸೂರು ಏರ್ಪೋರ್ಟಿಂದ 40 ಕಿಲೋಮೀಟ್ರ್ ಆಗುತ್ತೆ. 40 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ಏರ್ಪೋರ್ಟ್ ಆ್ಯಂಡ್ 20 ಕಿಲೋಮೀಟರ್ಸ್ ಫ್ರಮ್ ಚಾಮರಾಜನಗರ್ ಮೆಡಿಕಲ್ ಕಾಲೇಜ್. ಚಾಮರಾಜನಗರ ಮೆಡಿಕಲ್ ಕಾಲೇಜಿಂದ ಇಲ್ಲಿಗೆ 20 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ಏರ್ಪೋರ್ಟಿಂದ 40 ಕಿಲೋಮೀಟ್ರ್ ಆಗುತ್ತೆ. ಈ ಪ್ರಾಪರ್ಟಿ ಬಂದು ರಿಜಿಸ್ಟ್ರೇಷನ್ ಚಾಮರಾಜನಗರ. ಸೊ ಇದು ವಿಲೇಜಿಂದ 1.5 ಕಿಲೋಮೀಟ್ರ್ ಆಗುತ್ತೆ, ಬಟ್ ಅದು ಮಡ್ ರಸ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.